ಬಿಗ್ ಬಾಸ್ ಅನ್ನೋದು ಹಲವರ ಜೀವನವನ್ನ ಬದಲಿಸಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುತ್ತೆ. ಸದ್ಯಕ್ಕೆ ನಮ್ಮ ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಅವರಿದ್ದಾರೆ. ಇವರು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ಬಂದಿರುವಂತವರು. ಅವರ ಜೀವನದಲ್ಲಿ ಆದಂತಹ ಬದಲಾವಣೆಗಳು, ಈ ಸಲದ ಬಿಗ್ ಬಾಸ್ನ ಕಂಡಂತ ರೀತಿ ಎಲ್ಲವನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ, ವಿನ್ನರ್ ರನ್ನರ್ ಎಲ್ಲ ಗೊತ್ತಾಗಿದೆ. ಸೊ ಏನ್ ಅನ್ಸುತ್ತೆ ಈ ಸಲದ ಕ್ರೇಜ್ ಬಗ್ಗೆ? ಈ ಸಲ ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಬೇಸಿಕಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ತುಂಬಾ ಸ್ಟ್ರಾಂಗ್ ಇದ್ರು. ನಮ್ಮ ರಘು ಅವರು ನಮ್ಮ ವೆರಿ ಗುಡ್ ಫ್ರೆಂಡ್. ಸೊ ಅವ್ರಿಗೆ ವಿಶ್ ಮಾಡಕ್ಕಂತಾನೆ ಇವಾಗ ಬಂದೆ ನಾನು. ಸೊ ಅವ್ರನ್ನ ಟಾಪ್ 3 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಟಾಪ್ 5 ಬಂದಿದ್ದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಬಟ್ ವೋಟ್ಸ್ ಯಾರಿಗೆ ಜಾಸ್ತಿ ಬಂದಿರುತ್ತೆ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಗಿಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ದಿಸ್ ಸೀಸನ್. ವೆರಿ ಎಂಟರ್ಟೈನಿಂಗ್. ಆಮೇಲೆ ಈ ಸಲ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿತ್ತು. ನನ್ನ ಸೀಸನ್ ನಾನು 5th ಸೀಸನ್ ಇರಬೇಕಾದ್ರೆ ಇಟ್ ವಾಸ್ ನನಗೂ ಇದೇ ರೀತಿ ಕ್ರೇಜ್ ಸೃಷ್ಟಿಯಾಗಿತ್ತು ಆ ಟೈಮಲ್ಲಿ. ಸೊ ಅದನ್ನೇ ನನ್ನನ್ನೇ ನಾನು ಮತ್ತೆ ನೋಡ್ಕೊಳ್ಳೋ ಥರ ಗಿಲ್ಲಿ ಅವರು ಹೊರಗಡೆ ಬಂದಿರೋದು ನನಗೂ ತುಂಬ ಖುಷಿ ಇದೆ. ಕಂಗ್ರ್ಯಾಚುಲೇಷನ್ ಗಿಲ್ಲಿ ಅವ್ರಿಗೆ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಒಳ್ಳೇದಾಗಲಿ, ನೀವು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿ ಆ ಸಿನಿಮಾ ಬೇಗ ತೆರೆ ಮೇಲೆ ಬಂದು ಕರ್ನಾಟಕ ಜನ ಆ ಸಿನಿಮಾ ನೋಡಿ ನಿಮ್ಮನ್ನ ಡೈರೆಕ್ಟರ್ ಆಗೂ ಗೆಲ್ಸ್ಲಿ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ದು ಮತ್ತು ರಘು ಅವರ ನಂಟು ಹಿಂಗೆ ಅಂತ, ಯಾಕಂದ್ರೆ ಅವರಿಗೆ ನೀವು ಬೆಂಬಲವಾಗಿ ನಿಂತಿರೋದು ದೊಡ್ಡ ಸ್ಟ್ರೆಂತೆ. ಯಾಕಂದ್ರೆ ನಿಮ್ಮ ಸೀಸನ್ ಅಲ್ಲಿ ನೀವು ಗೆದ್ದವರು. ಸೊ ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಯಾಕೆ ಅವ್ರು ತುಂಬಾ ಇಷ್ಟ? ರಘು ಅವರು ಆಕ್ಚುಲಿ ನೋಡಕ್ಕೆ ಅಷ್ಟು ಅವ್ರು ಅಷ್ಟು ಹೈಟ್ ಅಷ್ಟು ದಪ್ಪ ಇದ್ದಾರೆ, ಮಾತ್ರ ಮನ್ಸು ಮಾತ್ರ ತುಂಬಾ ಸಾಫ್ಟ್. ಆ್ಯಂಡ್ ನಾನು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾನೊಂದು ಟ್ರಿಪ್ ಹೋಗಿದ್ದೆ. ನಾನು ಅವರು ಹಿಮಾಚಲ್ ಪ್ರದೇಶಕ್ಕೆ 15 ದಿವಸ ಕಾರಲ್ಲಿ ಹೋಗಿ ಕಾರಲ್ಲಿ ಬಂದಿರೋದು, 15 days. ಸೊ ಆ ಟ್ರಿಪ್ಪಲ್ಲಿ ತುಂಬ ವಿಷಯ ನಾವು ಮಾತಾಡ್ಕೊಂಡಿದ್ವಿ. ನಾನು ಅವ್ರಿಗೆ ನನ್ನ ಬಿಗ್ ಬಾಸ್ ನನ್ನ ಜರ್ನಿ ಹೇಳಿದೆ. ನಾನು ಹೆಂಗೆ ನಾನು ಯಾಕೆ ಗೆದ್ದೆ ಅಂತ ನನ್ನ ಜರ್ನಿ ಹೇಳ್ಕೊಂಡು ಹೋದೆ. ಅವ್ರಿಗೆ ಅಲ್ಲಿ ಹೋದ್ಮೇಲೆ ಅವ್ರಿಗೊಂದು ಬಂತು, ಸರ್ ನಾನು ಬಿಗ್ ಬಾಸ್ಗೆ ಹೋಗ್ಬೋದಾ ಅಂತ. ಸರ್ ಖಂಡಿತ ಈ ವರ್ಷ ನೀವು ಬಿಗ್ ಬಾಸ್ ಹೋಗ್ತೀರಾ ಅಂತ. ಅದು ಜಾನ್ವರಿಲಿ ಹೇಳಿದ್ದು, 2025. ಹಂಗೆ ಹೇಳ್ದಂಗೆ ಅವರಿಗೆ ಅಕ್ಟೋಬರ್ಗೆ ಕಾಲ್ ಬಂತು ಬಿಗ್ ಬಾಸಿಂದ. ಆವಾಗ ಆಲ್ರೆಡಿ ನಾನು ಅವ್ರಿಗೆ ಹೇಳಿದ್ದೆ ನನ್ನ ಜರ್ನಿ ಹೇಗಿರುತ್ತೆ ಅಂತ. ಬಟ್ ಅಫ್ಕೋರ್ಸ್ ಇಟ್ಸ್ ಡಿಫ್ರೆಂಟ್. ಒಂದೊಂದು ಸೀಸನಲ್ಲೂ ಒಂದೊಂದು ಥರ ಕಂಟೆಸ್ಟೆಂಟ್ ಇರ್ತಾರೆ. ಎಲ್ಲ ಸೀಸನಲ್ಲೂ ಒಂದೇ ಥರ ಕಂಟೆಸ್ಟೆಂಟ್ಸ್ ಇರಲ್ಲ. ಸೊ ಹಾಗಾಗಿ ರಘು ಅವರು ಹೋಗಿ ತುಂಬ ಚೆನ್ನಾಗಿ ಆಡಿದ್ರು. ಫಸ್ಟ್ ಡೇನೇ ಅವರು ಎಲ್ಲಾರ್ದು ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ರು. ಫಸ್ಟ್ ಡೇ ಹೋದ ತಕ್ಷಣ ಎಲ್ಲರೂ ನೀರು ಹಾಕಿದ್ರು, ಬಕೆಟಲ್ಲಿ ಕೂರಿಸಿ, ನೀನು ತಪ್ಪು ಮಾಡ್ತಿದ್ದೆ, ನೀನು ಸರಿ ಮಾಡ್ತಿದ್ದೆ, ಎಲ್ಲ ಓಪನ್ ಆಗಿ ಮಾತಾಡಿದ್ರು. ಆಮೇಲೆ ಗಿಲ್ಲಿ ಅವ್ರದ್ದು ಇಬ್ರದ್ದು ಬಾಂಡಿಂಗ್ ಸಕ್ಕದಾಗಿ ಬಿಲ್ಡ್ ಆಗೋಯ್ತು. ಗಿಲ್ಲಿ ಅವ್ರದ್ದು ತುಂಬ ಚೆನ್ನಾಗಿ ರಘು ಅವ್ರನ್ನ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾಯಿದ್ರು. ಇವರು ಅವ್ರಿಗೆ ಹಂಗೆ ಸದರ ಕೊಟ್ಟಿದ್ರು. ಸೊ ಅದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಈ ಸಲ ಬಿಗ್ ಬಾಸ್. ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಇಡೀ ಬಿಗ್ ಬಾಸ್ ತಂಡಕ್ಕೆ. ತುಂಬ ಚೆನ್ನಾಗಿತ್ತು ಈ ಸಲ ಡೈರೆಕ್ಷನ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಕಂಟೆಸ್ಟೆಂಟ್ಸ್. ಯಾರು ಪ್ಲೇಸ್ಮೆಂಟ್ ತೊಗೊಂಡಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಸರ್, ಗಿಲ್ಲಿ ಮತ್ತೆ ರಘು ಅವ್ರದ್ದು ಟಾಮ್ ಅಂಡ್ ಜೆರಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಆ ಸೀನ್ಗಳೆಲ್ಲ ನೋಡಿದಾಗ ಎಷ್ಟು ಖುಷಿ ಪಡ್ತಾ ಇದ್ರಿ ಅಂತ. ತುಂಬಾ ಇಟ್ಸ್ ವೆರಿ ಎಂಟರ್ಟೈನಿಂಗ್. ಲಾಸ್ಟ್ 3 months ಇಂದ ಯಾವ ಅಷ್ಟು ಸಿನಿಮಾಗಳು ಯಾವುದು ಹಿಟ್ ಆಗಿಲ್ಲ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರೇ ಇರಲಿಲ್ಲ ಕರ್ನಾಟಕದಲ್ಲಿ. ಸೊ ಟೆಲಿವಿಷನಲ್ಲಿ ಬಿಗ್ ಬಾಸ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತು ಇಡೀ ಕರ್ನಾಟಕಕ್ಕೆ. ಅದರಿಂದ ಟ್ರೋಲ್ ಪೇಜಸ್ಗಳಾಗಿರ್ಬೋದು, ಮೇಮ್ಸ್ಗಳಾಗಿರ್ಬೋದು, ಅವ್ರು ಎಷ್ಟೆಷ್ಟೋ ಜನ ಫಾಲೋವರ್ಸ್ಗಳನ್ನ ಪಡ್ಕೊಂಡ್ಬಿಟ್ರು. ಅಂದರೆ ಬಿಗ್ ಬಾಸಲ್ಲಿ ಮಾಡೋ ಕಂಟೆಂಟ್ನ ಇವ್ರು ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಷ್ಟೋ ಜನ ಹಿಟ್ ಆಗಿಬಿಟ್ರು. ಸೊ ಎಷ್ಟೋ ಪ್ರತಿಭೆಗಳು ಇದರಿಂದ ಹೊರಗಡೆ ಬಂದಿದೆ. ಆ್ಯಂಡ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಮನ್ಸಲ್ಲಿ ಉಳಿತು ಈ ಸೀಸನ್ 12. ನನ್ನ ಸೀಸನ್ ನೆನ್ಸ್ಕೊಳ್ತಾರೆ, ಸೀಸನ್ 5 ಅಂತ ಹೇಳ್ತಿದ್ರು. ಇವಾಗ ಸೀಸನ್ 12 ಅಂತ ಇದ್ದಾರೆ. ಸೊ ಖುಷಿ ಆಗುತ್ತೆ. ಈ ಸಲ ಇಷ್ಟು ವರ್ಷದ ಸೀಸನ್ ಅಲ್ಲಿ ಇದೆ ಹೈಯೆಸ್ಟ್ ಒಂದು ವೋಟರ್ಸ್ ಅನ್ನು ಪಡ್ಕೊಂಡಿರೋದು. 51 CR ವೋಟ್ ಪಡ್ಕೊಂಡಿದ್ದಾರೆ ಗಿಲ್ಲಿ. ಆ ಕ್ರೇಜು, ನಿನ್ನೆನು ಒಂದು ಅಭಿಮಾನಿಗಳ ಬಳಗ, ಇದನ್ನೆಲ್ಲ ನೋಡಿದಾಗ ಸೊ ಬಿಗ್ ಬಾಸ್ ಒಂದು ಸಿನಿಮಾ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಫ್ಕೋರ್ಸ್ ನನ್ನ ಸೀಸನಲ್ಲೂ ಅಷ್ಟೇ, ನಾನು ಅಷ್ಟೇ ವಿನ್ ಆಗಿ ಹೊರಗಡೆ ಬಂದಾಗ ಅದನ್ನು ನಾನು ನೆನ್ಸ್ಕೊಳ್ತೀನಿ. ಬೆಳಿಗ್ಗೆ 5 ಗಂಟೆವರೆಗೂ ಇಂಟರ್ವ್ಯೂ ಕೊಟ್ಟಿದ್ದೀನಿ ಚಾನೆಲ್ಸ್ಗಳಿಗೆ. ರಾತ್ರಿ ಸ್ಟಾರ್ಟ್ ಆಯಿತು. ನಾನು ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಮನೆಗೆ. ನನ್ನ ಮನೆ ಒಳಗಡೆ ಹೋಗೋಕ್ಕೆ ನನಗಾಗಲಿಲ್ಲ ಅವತ್ತು. ನನ್ನ ಮನೆ ಒಳಗಡೆ ಅಷ್ಟು ಜನ ಇದ್ರು ಅವತ್ತು, ನನ್ನ ಒಳಗಡೆ ಹೋಗಕ್ಕೆ. ಸೊ ಆ ಒಂದು ಖುಷಿನ ಸಾಯಿನ್ ಗಿಲ್ಲಿ. ಆ್ಯಂಡ್ ಅವ್ರು ಬಂದಂಥ ಹಾದಿ, ಒಂದು ಬಡ ಕುಟುಂಬದಿಂದ ಬಂದು, ಒಂದು ರೈತರ ಕುಟುಂಬದಿಂದ ಬಂದು ಇವತ್ತು ಇಷ್ಟು ಮಟ್ಟಕ್ಕೆ ಫೇಮಸ್ ಆಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನನ್ನ ನೋಡ್ಕೊಂಡಂಗೆ ಅನಿಸುತ್ತೆ.
ಸೊ ಒಳ್ಳೇದಾಗಲಿ ಅವ್ರಿಗೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಯಾರು ಕೂಡ ಆ ಟಾಪ್ ಅಲ್ಲಿ ಬಂದು ನಿಂತಿಲ್ಲ, ಇದೇ ಫಸ್ಟ್ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಈ ಒಂದು ಟ್ರೆಂಡ್ ಶುರುವಾಗಿರೋದು ವೈಲ್ಡ್ ಕಾರ್ಡ್ ಅಂತಾನೆ ಅದಕ್ಕೆ ಹೇಳೋದು. ಬಿಕಾಸ್ ಕಂಟೆಸ್ಟೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ರಘು ಅವರು ಸೆಲೆಕ್ಟ್ ಆಗಿರ್ತಾರೆ, ಬಟ್ ಒಳಗಡೆ ಎಲ್ಲರನ್ನೂ ಕಳ್ಸಾದ್ಮೇಲೆ ಒಂದು ಟ್ವಿಸ್ಟ್ ಬೇಕಲ್ವಾ, ಸೊ ಅದಕ್ಕೆ ಇನ್ನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಕಳಿಸ್ಬೇಕಾಗುತ್ತೆ. ಸೊ ವೈಲ್ಡ್ ಕಾರ್ಡ್ ಈಸ್ ನೆವರ್ ಲೆಸ್, ವೈಲ್ಡ್ ಕಾರ್ಡ್ ಈಸ್ ಆಲ್ವೇಸ್ ಸ್ಟ್ರಾಂಗ್. ಸರ್, ಕೊನೆಯದಾಗಿ ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಇಂದ ಬಂದಾಗಿದೆ, ನಿಮ್ಮ ಜರ್ನಿ ಬಗ್ಗೆ, ಈಗ ಮ್ಯೂಸಿಕ್ ಬಗ್ಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ? ನಾನು ಬ್ಯುಸಿ ಆಗಿದ್ದೀನಿ, ಮೈಸೂರು ಶಿಫ್ಟ್ ಆಗಿದ್ದೀನಿ. ಕೆಲಸ ಇದ್ದಾಗ ಮಾತ್ರ ಬೆಂಗಳೂರಿಗೆ ಬರ್ತೀನಿ, ಕೆಲಸ ಮುಗಿದ ತಕ್ಷಣ ವಾಪಸ್ ಮೈಸೂರಿಗೆ ಹೋಗ್ತೀನಿ. ಹೊಸ ಹೊಸ ಮ್ಯೂಸಿಕ್ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ. ಧ್ರುವ ಸರ್ಜಾ ಅವ್ರದ್ದು ಕ್ರಿಮಿನಲ್ ಸಿನಿಮಾ ಮಾಡ್ತಾ ಇದ್ದೀನಿ. ಪೀಸ್ಫುಲ್ ಆಗಿದೆ ಲೈಫು, ಆರಾಮಾಗಿದ್ದೀನಿ. ಫಿಟ್ನೆಸ್ಸು, ಡೈಲಿ ಜಿಮ್ ಮಾಡ್ತೀನಿ, ಡಯಟ್ ಫುಡ್ ತಿಂತೀನಿ. ಸೊ ಚೆನ್ನಾಗಿದೆ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ, ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಸೊ ಅವರ ಅನುಭವದ ಜೊತೆಗೆ ಅವರ ಮುಂದಿನ ಪಯಣದ ಬಗ್ಗೆ ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.